ನಮಸ್ತೆ. ನನ್ನ ಹೆಸರು ಪಲ್ಲವಿ ಅಂತ. ಯುವಾನಿ ಮತ್ತು ವಿಯಾನ್ ಅವ್ರ ಮದರ್. ನಮ್ಮ ಯಜಮಾನ್ರು ಸತೀಶ್. ನಾವು PGSC ಸ್ಕೂಲಲ್ಲಿ ನನ್ನ ಮಗಳು ಇದು 3ನೇ ವರ್ಷ ಓದ್ತಾ ಇರೋದು. ನನ್ನ ಮಗ ಈ ಸತಿ ರೀಸೆಂಟಾಗಿ ನರ್ಸರಿ ಜಾಯ್ನ್ ಆಗಿದ್ದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಖುಷಿ ವಿಚಾರ, ಅವನೇ ಫಸ್ಟ್ ಅಡ್ಮಿಷನ್ ಪ್ಲೇ ಗ್ರೂಪಿಗೆ ಆಗಿದ್ದು. ಆಮೇಲೆ ಈ ಸ್ಕೂಲ್ ಸ್ಟಾರ್ಟ್ ಆದಾಗ ನನ್ನ ಮಗಳೇ ಅಡ್ಮಿಷನ್ ಆಗಿದ್ದು. ಬಟ್ ಈ 3 ವರ್ಷದಲ್ಲಿ ನನ್ನ ಮಗಳ ಕಲಿಕೆ ನೋಡಿದ್ರೆ ನಮಗೆ ಖುಷಿಯಾಗುತ್ತೆ. ಅವಳು ಇಂಪ್ರೂವ್ಮೆಂಟ್ ನೋಡಿದರೂ ಖುಷಿಯಾಗುತ್ತೆ. ಓನಾಗಿ ಅವಳೇ ಹೋಮ್ವರ್ಕ್ ಮಾಡ್ತಿದ್ದಾಳೆ, ಅದು ಒಂದು ಖುಷಿನೇ. ಆಮೇಲೆ ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಪ್ರತಿಯೊಬ್ಬರು ಮಕ್ಕಳ ಬಗ್ಗೆ ಕೇರ್ ತೊಗೊಳೋದು ನೋಡಿ ಖುಷಿ ಆಗುತ್ತೆ. ಆಮೇಲೆ ನಾವು ಏನೇ ಡೌಟ್ಸ್ ಇದ್ದರೂ ಟೀಚರ್ಸಿಗೆ ಕಾಲ್ ಮಾಡಿದ ತಕ್ಷಣ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಪ್ರತಿಯೊಂದು ಯಾವುದೇ ಆಗಿರ್ಬೋದು, ಎಷ್ಟೊತ್ತಲ್ಲಿ ಕಾಲ್ ಮಾಡಿದರೂ ರಿಸೀವ್ ಮಾಡ್ತಾರೆ, ಅದೊಂದು ಖುಷಿ ವಿಚಾರ. ಆಮೇಲೆ ಈ ಸಂಸ್ಥೆಯಲ್ಲಿ ಮಕ್ಕಳು ಕಲಿತಾ ಇರೋದು ನೋಡಿ ಇನ್ನೂ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಇರೋ ಲ್ಯಾಬ್ ಆಗಿರ್ಬೋದು, ಕ್ಲಾಸ್ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಹಿತ ಮಕ್ಕಳಿಗೆ ಅದೇ ನಮ್ಮ ಯಜಮಾನ್ರು ಅಂದಂಗೆ ಎಲ್ಲ ಥರ ಫೆಸ್ಟಿವಲ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆ ಆಗಿರ್ಬೋದು, ಅವರಿಗೆ ಮಕ್ಕಳ ಕಡೆಯಿಂದನೇ ಮಾಡಿಸ್ತಾರೆ. ಅದರಿಂದ ಅವರಿಗೆ ಒಂಥರ ನಾವು ಮಾಡ್ತಾಯಿದ್ದೀವಿ ಅನ್ನೋ ಫೀಲಿಂಗ್ ಜೊತೆಗೆ ಅದು ಏನು ಯಾವ ಥರ ಕಲಿಬೇಕು ನಾವು, ಇದು ಏನಾಗುತ್ತೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸು ಅವ್ರ ಮಕ್ಕಳಿಗೆ ಅರ್ಥ ಮಾಡಿಸೋ ರೀತಿ ಇದೆಯಲ್ಲ, ಅದು ತುಂಬ ಖುಷಿಯಾಗುತ್ತೆ. ನನ್ನ ಮಗಳಲ್ಲಿರೋ ಇಂಪ್ರೂವ್ಮೆಂಟ್ ನೋಡಿ ನಮಗಂತೂ ಫುಲ್ ಖುಷಿ ಆಯಿತು. ಈ ಸಂಸ್ಥೆ ಇನ್ನೂ ಬೆಳೀಲಿ, PGSC ಸ್ಕೂಲು ಮುಂದುವರಿಲಿ ಅಂತ ಹೇಳಿ ಆಸೆ ಪಡ್ತೀವಿ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ. ನನ್ನ ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. UKGಯಲ್ಲಿ ಯುವಾನಿ ಮತ್ತು ವಿಯಾನ್, ಅವನು ನರ್ಸರಿಯಲ್ಲಿ ಜಾಯ್ನ್ ಆಗಿದ್ದಾನೆ. ಸೊ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಮೇಯ್ನ್ NEP ಸಿಸ್ಟಮ್ ವರ್ಕ್ ಆಗ್ತಾಯಿದೆ ಇಲ್ಲಿ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಲ್ಯಾಬ್ ಫೆಸಿಲಿಟೀಸ್ ಇರೋದ್ರಿಂದ ಅವರು ಕಲಿ ನಲಿ ಅಂತ ಏನು ಹೇಳ್ತೀವಲ್ಲ, ಸೊ ಅದನ್ನು ಫಾಲೋ ಮಾಡ್ತಾರೆ. ಸೊ ಆ್ಯಕ್ಚುಲಿ ಮಕ್ಕಳು ಕಲಿಯೋದಂದರೆ ಬರೀ ಪುಸ್ತಕ ಇಟ್ಕೊಂಡು ಬೋರ್ಡ್ ನೋಡಿಕೊಂಡು ಮಾಡೋದಷ್ಟೇ ಅಲ್ಲ. ಪ್ರಾಕ್ಟಿಕಲ್ಲಾಗಿ ಲ್ಯಾಬ್ನಾಗೆ ಟೀಚರ್ಸು ಅವ್ರ ಕೇರ್ ತೊಗೊಂಡು ಅವ್ರಿಗೆ ಆಟ ಆಡಿಸ್ತಾ ಕಲಿಸ್ತಾರೆ. ಸೊ ದ್ಯಾಟ್ ಈಸ್ ರಿಯಲಿ ನೈಸ್. ಸೊ ಕರಿಕ್ಯುಲಮ್ ವೈಸ್ ಸ್ಕೂಲ್ ಈಸ್ ರಿಯಲಿ ನೈಸ್. ಸೊ ಎಲ್ಲ ಕರಿಕ್ಯುಲಮ್ ಅಪ್ಡೇಟ್ ಆಗಿದೆ. ಸೊ ಎಲ್ಲ ಕರಿಕ್ಯುಲಮ್ಮು ಫಾಲೋ ಮಾಡ್ತಾರೆ. ಎಲ್ಲದು ಆದಷ್ಟು ಕವರ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಅಕಾಡೆಮಿಕ್ ಇಯರ್ ಒಳಗೆ. ಸೊ ಆ ಗ್ರೋತ್ನ ನಾನು ಲಾಸ್ಟ್ 3 ವರ್ಷದಿಂದ ನನ್ನ ಮಗಳಲ್ಲಿ ನೋಡ್ತಾ ಇದ್ದೀನಿ. ಸೊ ಕರಿಕ್ಯುಲಮ್ ವೈಸ್ ದೆರ್ ಇಸ್ ನೋ ಡೌಟ್. ಟೀಚರ್ಸ್ ಆರ್ ವೆರಿ ಕೋಆಪ್ರೇಟಿವ್. ಟೀಚರ್ಸ್ ನಾವೇನೇ ಸಮಸ್ಯೆ ಇದ್ದರೂ ಕ್ಲಾರಿಫೈ ಮಾಡ್ತಾರೆ, ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ. ಕೇರ್ ಟೇಕರ್ಸು ಅಷ್ಟೇ, ದೇ ಆರ್ ರಿಯಲಿ ಟೇಕಿಂಗ್ ಕೇರ್ ಆಫ್ ಅವರ್ ಚಿಲ್ಡ್ರನ್. ಆಮೇಲೆ ಬರೀ ಬುಕ್ಕಿಶ್ ನಾಲೆಜ್ ಅಷ್ಟೇ ಅಲ್ಲ, ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಮಕ್ಕಳಿಗೆ ಚೆನ್ನಾಗಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಅವ್ರು ತಿಳ್ಕೊಳ್ಳಿ ಅಂಥೇಳಿ. ಫಾರ್ ಎಕ್ಸಾಂಪಲ್, ಮೊನ್ನೆ ಸಂಕ್ರಾಂತಿ ಹಬ್ಬ ಆಯಿತು, ಕೈಟ್ ಫೆಸ್ಟ್ ಅಂತ ಮಾಡಿದರು. ಕೈಟ್ ಹೆಂಗೆ ಮಾಡೋದು, ಕೈಟ್ ಆಟ ಆಡೋದಂದ್ರೇನು, ಕೈಟ್ ಸ್ಪೋರ್ಟ್ಸು, ಸೊ ಅದೆಲ್ಲ ಅವರಿಗೆ ಎಕ್ಸ್ಪೋಜರ್ ಸಿಕ್ತು. ಅದರಿಂದ ಮಕ್ಕಳಿಗೆ ಕೈಟ್ ಮಾಡೋದ್ರಿಂದ ಹಿಡಿದು ಲೈಕ್ ಅದರ ಮಹತ್ವ ತಿಳಿಸ್ಕೊಟ್ರು. ಸೊ ಹಾಗೆ ಮಹತ್ವನೂ ತಿಳಿಸ್ಕೊಡ್ತಾರೆ. ಅಪಾರ್ಟ್ ಫ್ರಮ್ ಬುಕ್ಕಿಶ್ ನಾಲೆಜ್, ದೇ ಆರ್ ಎಕ್ಸ್ಪೋಸ್ ಟು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ದ್ಯಾಟ್ ಈಸ್ ರಿಯಲಿ ನೈಸ್. ಅವ್ರಿಗೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ, ಸ್ಟೇಜ್ ಫಿಯರ್ ಅನ್ನೋದು ನನ್ನ ಮಗಳಿಗೆ ಭಾಳ ಇತ್ತು ಸ್ಟಾರ್ಟಿಂಗ್. ಬಟ್ ಟೀಚರ್ಸು ಆಮೇಲೆ ನಮ್ಮ ಸಪೋರ್ಟಿಂದ ಆ್ಯಕ್ಚುಲಿ ನಾವು ಶೀ ಈಸ್ ವೆರಿ ಬೋಲ್ಡ್. ಸ್ಟೇಜ್ ಮೇಲೆ ಮಾತಾಡ್ತಾಳೆ. ನನ್ನ ವೈಫ್ ಹೇಳಿದ್ಲು, ಟೀಚರ್ಸ್ನ ಫ್ರೆಂಡ್ಸ್ಗತಿ ಟ್ರೀಟ್ ಮಾಡ್ತಾಳೆ. ಬಟ್ ದ್ಯಾಟ್ ಈಸ್ ನಾಟ್ ಗುಡ್. ಟೀಚರ್ಸ್ ಆಗಿ ಟ್ರೀಟ್ ಮಾಡಬೇಕು. ಬಟ್ ಸ್ಟಿಲ್ ಅವಳಿಗೆ ಪ್ರಾಬಬ್ಲಿ ಇನ್ನೂ ಇದು ಸಿಕ್ಕಿಲ್ಲ, ಲೈಕ್ ಟೀಚರ್ಸ್ನ ಹೆಂಗೆ ಟ್ರೀಟ್ ಮಾಡಬೇಕಂತೇಳಿ. ಐ ಆಮ್ ಶ್ಯೂರ್ ದ್ಯಾಟ್ ಟೀಚರ್ಸ್ ವಿಲ್ ಟೇಕ್ ಕೇರ್ ಆ್ಯಂಡ್ ದೇ ವಿಲ್ ಇಂಪ್ರೂವ್ ಹರ್ ಪರ್ಸ್ನಾಲಿಟಿ ಆಲ್ಸೋ. ಸೊ ಟೀಚರ್ಸ್ ಫ್ರೆಂಡ್ಸ್ ಆಗಿದ್ದರೆ ಒಳ್ಳೆಯದು. ಬಟ್ ಐ ಹೋಪ್ ಶಿ ವಿಲ್ ಟೀಚರ್ಸ್ನ ಒಳ್ಳೆ ಫ್ರೆಂಡ್ಸಾಗಿ ಟ್ರೀಟ್ ಮಾಡ್ತಾನೆ ಫ್ರೆಂಡ್ಲಿಯಾಗಿ ಟೀಚರ್ಸಾಗಿ ಟ್ರೀಟ್ ಮಾಡೋದು ಕಲಿತಾಳೆ, ರೆಸ್ಪೆಕ್ಟ್ ಮಾಡೋದು ಕಲಿತಾಳೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಸ್ಕೂಲ್ ಒಳ್ಳೆಯದಿದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಇನ್ ಆಲ್ ಆಸ್ಪೆಕ್ಟ್ಸ್, ಕರಿಕ್ಯುಲಮ್ ಆಗಿರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಚಿಲ್ಡ್ರನಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಸ್ಕೂಲ್. ಥ್ಯಾಂಕ್ ಯು. PGSC ಸ್ಕೂಲ್.